ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಹೊಸ ನೇಮಕಾತಿ ಸೂಚನೆಗಳು ಮತ್ತು ಅರ್ಜಿ ಸ್ಥಿತಿ PSTR, GPSTR, HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಅಪ್ಡೇಟ್ಸ್. ಕೋರ್ಟ್ 56% ರಿಸರ್ವೇಷನ್ ಕುರಿತು ಏನೋ ಡಿಸ್ಕಷನ್ ಹಿಯರಿಂಗ್ ಇತ್ತು. ಆ ಒಂದು ಹಿಯರಿಂಗ್ ಕುರಿತು ತಮ್ಗೆ ಗೊತ್ತಿದೆ 50%. ಓಕೆ, ಸೊ ರಿಸರ್ವೇಷನ್ ಕುರಿತು ನೇಮಕಾತಿ ಅಧಿಸೂಚನೆಗಳನ್ನು ಸರ್ಕಾರ ಏನಿದೆ ಹೊರಡಿಸಬಹುದು. ಆದರೆ 56% ರಿಸರ್ವೇಷನ್ ಯಾವೆಲ್ಲ ನೋಟಿಫಿಕೇಷನ್ಗಳಿಗೆ ಅನ್ವಯವಾಗಿದೆ ಅಂಥ ನೋಟಿಫಿಕೇಷನ್ಗಳು ಜಡ್ಜ್ಮೆಂಟ್ ಆಗುವವರೆಗೂ ಯಾವುದೇ ಕಾರಣಕ್ಕೂ ನೇಮಕಾತಿ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಅಪ್ಡೇಟ್ ಬಂದಾಗಿದೆ ವೀಕ್ಷಕರೇ. ಫೆಬ್ರವರಿ 12ರಂದು ಮತ್ತೆ ಆ ಒಂದು 56% ರಿಸರ್ವೇಷನ್ ಕೇಸ್ ಮತ್ತೆ ಮುಂದೂಡಿಕೆ ಆಗಿದೆ. ನೆಕ್ಸ್ಟ್ ಹಿಯರಿಂಗ್ ಫೆಬ್ರವರಿ 12ಕ್ಕೆ ಹೋಗಿದೆ, 2026ಕ್ಕೆ. ಸೊ ಹಾಗಾಗಿ ಈಗ PST, GPSTR, HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಪ್ಡೇಟ್ಸ್ ನೋಟಿಫಿಕೇಷನ್ ಆಗಲಿ ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ ಭಾಳ ಕುತೂಹಲ ಇದೆ ಶಿಕ್ಷಕ ಆಕಾಂಕ್ಷಿಗಳಿಗೆ. ಸೊ ಈಗ ಹೊಸ ನೇಮಕಾತಿಗಳ ವಿಚಾರಕ್ಕೆ ಬಂದರೆ ಇನ್ನೂ ಕೂಡ ಐ ಥಿಂಕ್ ಮೇ ಬಿ ಆ ಒಂದು ಕೇಸ್ ಕ್ಲಿಯರ್ ಆದ ನಂತರನೇ ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ. ಇನ್ ಕೇಸ್ 50% ರಿಸರ್ವೇಷನ್ ಪ್ರಕಾರ ನೋಟಿಫಿಕೇಷನನ್ನು ಮಾಡಿದರೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ವೀಕ್ಷಕರೇ. ಸೊ ಹಾಗಾಗಿ ಈಗ ನೋಟಿಫಿಕೇಷನ್ ಯಾವಾಗಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬಹಳ ಹೋಪ್ ಇದೆ ಶಿಕ್ಷಕ ಆಕಾಂಕ್ಷಿಗಳಿಗೆ. ಈ ತಿಂಗಳಲ್ಲಿ ನೋಟಿಫಿಕೇಷನ್ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ನೋಟಿಫಿಕೇಷನ್ ಬರಬಹುದಾ ಅನ್ನೋದ್ರ ಬಗ್ಗೆ. ಸೊ ಮೊದಲಿಗೆ C&R ರೂಲ್ ಬಂದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ C&R ರೂಲ್ ಬರಲಿ, ಬಿಕಾಸ್ ಈ ವೀಕ್ನಲ್ಲಿ C&R ರೂಲ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಇತ್ತು. ಇನ್ನೂ ಯಾವುದೇ C&R ರೂಲ್ ಬಿಡುಗಡೆ ಆಗಿಲ್ಲ, ಬಿಕಾಸ್ C&R ರೂಲ್ ಬಂದ 15ರಿಂದ 1 ತಿಂಗಳ ಒಳಗಡೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ವೀಕ್ಷಕರೇ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ವೇಟ್ ಮಾಡಿ ನೋಡೋಣ. ಫೆಬ್ರವರಿ 12ರಂದು ಏನು ಹಿಯರಿಂಗ್ ಇದೆ ಅದರ ಕುರಿತು ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.